ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದಿನಾಂಕ 24/4/2024ರಂದು ಜೆಡಿಎಸ್ ಪಕ್ಷದ ಮಾಜಿ ಸಚಿವರು ಹಾಗೂ ರಾಜ್ಯ ಮುಖಂಡರಾದ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶಂಪೂರ್ ಸಾಹೇಬರು ಗದಗ್ ನಗರಕ್ಕೆ ಭೇಟಿ ನೀಡಿ ಗದಗ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿ ಅಭ್ಯರ್ಥಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಲೋಕಸಭಾ ಚುನಾವಣೆಯ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ನಂತರ ಜೆಡಿಎಸ್ ಪಕ್ಷದ ಗದಗ್ ಜಿಲ್ಲಾ ಘಟಕದ ಕಾರ್ಯಾಲಯಕ್ಕೆ ಆಗಮಿಸಿ ಪಕ್ಷದ ಎಲ್ಲಾ ಮುಖಂಡರು ಹಾಗೂ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರ ನಡೆಸಲು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಗದಗ್ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ MY ಮುಧೋಳ್ ಅವರು ಹಾಗೂ ಗದಗ್ ಜಿಲ್ಲಾ ಉಪ ಮುಖಂಡರು ಹಾಗೂ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಲ್ವಾ ನಮ್ಮ ಕೈಲಾದಷ್ಟು ಏನ್ರಿ ಅವ್ರ ಶಕ್ತಿ ಕೊಟ್ಟು ಜಾಸ್ತಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರು ಕೂಡ ಗೊತ್ತಾಯ್ತಾ. ಈ ತರ ಅವರು ಯಾಕೋ ನಮ್ಮ ಗುಡನೇ ಇಲ್ಲ ಎಂಬ ನಿಟ್ಟಿನಲ್ಲಿ ಮಾತು ಎಲ್ಲಿ ಬರಬಾರ್ದು. ಅದಕ್ಕೆ ನಾನು ಈಗ ಹೇಳಿದ್ದೀನಿ, ಇಲ್ಲ ಈಗ ನಾ ಆಫೀಸಿಗೆ ಹೋಗ್ತಾ ಇದ್ದೀನಿ, ಅಲ್ಲೆಲ್ಲ ಮುಖಂಡರು ಬರ್ತಾರ, ಅವ್ರಿಗೆಲ್ಲ ಮಾತಾಡಿಸ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಇವತ್ತ ನೀವೆಲ್ಲರೂ ನಿಮ್ದೇನೋ 100-200 ಎಲ್ಲ ಪದಾಧಿಕಾರಿಗಳಿಗೆ ಪಾರ್ಲಿಮೆಂಟ್ ಕ್ಷೇತ್ರದ ಮಗ ಈ ಭಾಗದ ಎಲ್ಲರಿಗೆ ಕರೆಸಿ ಒಂದು ಇನ್ಸ್ಟ್ರಕ್ಷನ್, ಅವರು BJP ಅಧ್ಯಕ್ಷರಿಗೆ ಅಥವಾ ಯಾರಿಗಾರ ಅವರು ಬೊಮ್ಮಾಯಿ ಅವರು ಬರಲಿಲ್ಲ ಅಂದ್ರೆ ಅವ್ರ ಮಗನಿಗೆ ಕರೆಸಿ ನೋಡ್ರಿ ನಾವೆಲ್ಲ ಇಷ್ಟೆಲ್ಲ ನಾವು ನಮ್ಮ ಭಾಗದಲ್ಲಿ ಇವತ್ತು ಇವ್ರ ಅಧ್ಯಕ್ಷರ ಇವ್ರ ನಮ್ಮ ನಿಟ್ಟಿನಲ್ಲಿ ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಗೊತ್ತಾಯ್ತಾ? ಯಾಕಂದ್ರೆ ಅವರಿಗೆ ಪಾಪ ಮುಂಜಾನೆ ಸಾಯಂಕಾಲ ಬಿಸಿ ಇರ್ತಾರೆ ಕ್ಯಾಂಡಿಡೇಟ್ಗಳಿಗೆ, ನಾವು ಏನು ಮಾತಾಡಲಿಕ್ಕಾಗಲ್ಲ. ಹಾಗಾಗಿ ಅಧ್ಯಕ್ಷರು ಈ ಕೆಲಸ ನೀವು ಬಹಳ ಶೀಘ್ರವಾಗಿ ಮಾಡಬೇಕು. ಮತ್ತೆ ಅವರಿಗೆ ಕಾನ್ಫಿಡೆನ್ಸ್ ತಗೊಂಡು ಏನಂತ ಎಸ್ ಇವ್ರ ಕೈಲಾದಷ್ಟು ಇವರೆಲ್ಲ ನಮ್ಗೆ, ಯಾಕಂದ್ರೆ ನೀವೆಲ್ಲ ಕ್ಯಾಂಡಿಡೇಟ್ ಆದವ್ರು ಇದ್ದಾರೆ, ಗೊತ್ತಾಯ್ತಾ? ಅದಕ್ಕೆ ನಮ್ಮದೇ ಆದಂಥ ಶಕ್ತಿ ಇದು ಆಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಹೊಂದಾಣಿಕೆದಲ್ಲಿ ಮತ್ತೆ ಒಂದು ಜೋರಾಗಿಲ್ಲ ಬಿಡಪ್ಪ ಅವ್ರೇನು ಬಂದೇ ಇಲ್ಲ ಅಂಬ ನಿಟ್ಟಿನಲ್ಲಿ ಬಂದರೆ ಮತ್ತೆ ಅದಕ್ಕೊಂದು ಸ್ವಲ್ಪ ಇದು ಆಗುತ್ತೆ. ಅದಕ್ಕೆ ನಿಮ್ಗೆಲ್ಲರಿಗೂ ನಾನು ಹೇಳ್ತೀನಿ, ಮೇ 7ನೇ ತಾರೀಕು ತನಕ 6 ಗಂಟೆವರೆಗೆ ನಮ್ದು ಎಷ್ಟು ಶಕ್ತಿ ಇದೆ ಅಷ್ಟು ನಾವೇನಾದಲ್ಲ NDA ಕ್ಯಾಂಡಿಡೇಟ್. ನೀವು ಎಲ್ಲೇ ಹೋದ್ರೆ ನಾವು NDA ಕ್ಯಾಂಡಿಡೇಟ್ ಏನಂತ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಲಿ ಸೀರಿಯಸ್ ಆಗಿ. ಈ ಸಂದೇಶ ಬೊಮ್ಮಾಯಿರ ಕುಮಾರಣ್ಣ ಹೇಳಬೇಕು ನೋಡಿ ಜನ ಮಾಡಿ ನೋಡಿ. ನಾನು ನಿನ್ನೆ